ನನ್ನ ಹೆಸರು ಲತಾ. ನಮ್ಮ ಊರು ಹಾಸನದ ಹತ್ತಿರ ಇರುವ ಒಂದು ಸಣ್ಣ ಹಳ್ಳಿ. ನನಗೆ ಮದುವೆಯಾಗಿ 2 ಮಕ್ಕಳಿದ್ದಾರೆ. ಈಗ ನನಗೆ 33 ವರ್ಷ. ನನ್ನ ಗಂಡ ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಇವತ್ತಿಗೆ 2 ವರ್ಷ ಕಳೆದಿದೆ. ಬದುಕಿರುವಾಗ ಅವರು ನನಗೆ ಸರಿಯಾದ ಪ್ರೀತಿ ಸುಖ ಕೊಡಲಿಲ್ಲ. ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಯಾವುದನ್ನೂ ನೋಡದೆ ಬೇಜವಾಬ್ದಾರಿ ಜೀವನ ನಡೆಸಿ ನನ್ನ ಮತ್ತು ನಮ್ಮ ಮಕ್ಕಳನ್ನು ಬಿಟ್ಟು ಸತ್ತುಹೋದರು. ನಾನು ನಮ್ಮ ಮಕ್ಕಳನ್ನು ನಮ್ಮ ಅಮ್ಮನ ಮನೆಯಲ್ಲಿ ಬಿಟ್ಟು ಬೆಂಗಳೂರಿಗೆ ಬಂದು ಒಂದು ಸಣ್ಣ ಮನೆಯನ್ನು ಬಾಡಿಗೆಗೆ ಪಡೆದೆ. ಬೆಂಗಳೂರಿಗೆ ಬಂದು ಸುಮಾರು 1 ವರ್ಷವಾಯಿತು. ಅಂದಿನಿಂದ ನನ್ನ ಒಂಟಿ ಜೀವನ ಪ್ರಾರಂಭವಾಯಿತು. ನನಗೆ ಒಬ್ಬ ಗೆಳತಿ ಇದ್ದಾಳೆ. ಅವಳ ಹೆಸರು ಸುನಿತಾ. ಅವಳದು ಸುಂದರ ಸಂಸಾರ. ಇನ್ನು ಮಕ್ಕಳು ಇರಲಿಲ್ಲ. ಮದುವೆಯಾಗಿ 1 ವರ್ಷ ಮಾತ್ರ ಆಗಿತ್ತು. ನಾನು ಮತ್ತು ಸುನಿತಾ ತುಂಬಾ ಒಳ್ಳೆಯ ಸ್ನೇಹಿತೆಯರು. ನಾವಿಬ್ಬರೂ ಜೊತೆಯಾಗಿ ಕೆಲಸಕ್ಕೆ ಹೋಗಿ ಬರುತ್ತಿದ್ದೆವು. ನಮ್ಮ ಕೆಲಸ ಒಂದು ಸಣ್ಣ ಕಾರ್ಖಾನೆಯಲ್ಲಿ. ನಾವು ಅಲ್ಲಿ ಸುಮಾರು 10 ಜನ ಕೆಲಸ ಮಾಡುತ್ತಿದ್ದೆವು. ಅದರಲ್ಲಿ 4 ಜನ ಗಂಡಸರು, ಇನ್ನು 6 ಜನ ಹೆಂಗಸರು, ಅದರಲ್ಲಿ ನಾನು ಒಬ್ಬಳು. ಹೀಗೆ ನಮ್ಮ ಜೀವನ ಸಾಮಾನ್ಯ ಗತಿಯಲ್ಲಿ ಸಾಗುತ್ತಿತ್ತು. ಹೀಗಿರುವಾಗ ಒಂದು ಭಾನುವಾರ ನನಗೆ ಕೆಲಸಕ್ಕೆ ರಜೆ ಇತ್ತು. ಮನೆಯಲ್ಲಿ ಇದ್ದು ಬೇಜಾರಾಗಿತ್ತು. ಹಾಗಾಗಿ ನಮ್ಮ ಸುನಿತಾ ಮನೆಗಾದರೂ ಹೋಗೋಣ ಎಂದು ಹೊರಟೆ. ನಾನು ಹೋದಾಗ ಬಾಗಿಲು ತೆರೆದಿತ್ತು. ನಾನು ಎಂದಿನಂತೆ ನೇರವಾಗಿ ಒಳಗೆ ಹೋದೆ. ಆಗ ಅಲ್ಲಿ ನನ್ನ ಸ್ನೇಹಿತೆ ಸುನಿತಾ ಮತ್ತು ಅವಳ ಗಂಡ ರೂಮಿನಲ್ಲಿದ್ದರು. ಅವರ ಗಂಡ ಅಲ್ಲಿ ಇದ್ದಾರೆಂದು ನನಗೆ ತಿಳಿದಿರಲಿಲ್ಲ. ನಾನು ರೂಮಿನ ಹತ್ತಿರ ಹೋದೆ. ಸುನಿತಾಳ ಗಂಡ ಅವಳೊಂದಿಗೆ ನಿಕಟವಾಗಿ ಬೆರೆಯುತ್ತಿದ್ದರು. ಲತಾಳಿಗೆ ನಾನು ಯಾಕೆ ಅಲ್ಲಿಗೆ ಹೋದೆನೋ ಎಂದು ಅನಿಸಿಬಿಟ್ಟಿತ್ತು. ನಾನು ಹೋಗಿದ್ದು ತಪ್ಪಲ್ಲ, ಅಲ್ಲಿ ಕದ್ದು ನೋಡಿದ್ದು ತಪ್ಪು ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡೆ. ಲತಾಳ ಮನಸ್ಸಿನಲ್ಲಿ ಇನ್ನೂ ಏನೇನೋ ಪ್ರಶ್ನೆಗಳು ಸುಳಿದಾಡುತ್ತಿದ್ದವು. ಮನೆಯಲ್ಲಿ ಕೂತು ಟಿವಿ ಹಾಕಿದರೂ ಕಣ್ಮುಂದೆ ಅವರ ಚಿತ್ರಣವೇ ಹಾದು ಹೋಗುತ್ತಿತ್ತು. ಅವಳಿಗೆ ಮನಸ್ಸಿನಲ್ಲಿ ಒಂದು ಬಗೆಯ ತಳಮಳ ಶುರುವಾಗಿತ್ತು. ಹಾಗೆ ಯೋಚಿಸಿ ಅವಳಿಗಂತೂ ತಲೆ ಕೆಟ್ಟು ಹೋಗಿತ್ತು. ಅದರಲ್ಲಿ ನನ್ನದೇನು ತಪ್ಪಿದೆ? ಅವರು ಹಾಗೆ ಮಾಡುವಾಗ ಬಾಗಿಲು ಹಾಕಿಕೊಳ್ಳಬೇಕಿತ್ತು, ಇಲ್ಲ ಸುಮ್ಮನಿರಬೇಕಿತ್ತು ಎಂದು ಅಂದುಕೊಂಡಳು. ಅಯ್ಯೋ ಪಾಪ, ಅವರಿನ್ನೂ ಹೊಸದಾಗಿ ಮದುವೆಯಾಗಿದ್ದಾರೆ, ಏನು ಮಾಡೋಕಾಗುತ್ತೆ ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡಳು. ಆದರೆ ಮೇಲ್ನೋಟಕ್ಕೆ ಸಮಾಧಾನವಾದರೂ ಒಳಗೊಳಗೆ ಏನೋ ಒಂದು ಕುತೂಹಲ ಕೆರಳುತ್ತಿತ್ತು. ಲತಾಳ ಗಂಡ ತೀರಿಕೊಂಡಾಗಿನಿಂದ ಅವಳು ಯಾರನ್ನೂ ಆ ರೀತಿ ನೋಡಿರಲಿಲ್ಲ. ಅವಳ ಈ ಯೋಚನೆಗಳು ಅವಳನ್ನು ದಾರಿ ತಪ್ಪಿಸುತ್ತಿದ್ದವು. ಅವಳು ಸುಲಭವಾಗಿ ಯಾವುದಕ್ಕೂ ಜಗ್ಗುವಂತಹ ಮಹಿಳೆಯಾಗಿರಲಿಲ್ಲ. ಆದರೆ ಅವತ್ತು ಯಾಕೋ ಮನಸ್ಸಿನಲ್ಲಿ ಏನೇನೋ ಹೊಸ ಆಲೋಚನೆಗಳು ಮೂಡುತ್ತಿದ್ದವು. ಪ್ರೇಮ ಯಾಕೆಂದು ತಿಳಿಯದೆಯೇ ಅವಳ ಮನಸ್ಸಿನ ಆಳದಲ್ಲಿದ್ದ ಭಾವನೆಗಳನ್ನು ಕೆಣಕಿಕೊಂಡಳು. ಆಗ ಅವಳ ಆಸೆಗಳ ಸುಪ್ತ ಅಗ್ನಿ ಜ್ವಾಲೆಯಂತೆ ಕೆರಳಿ ಅಚ್ಚರಿಯನ್ನುಂಟು ಮಾಡಿತು. ತಾನು ಬಹಳ ದಿನಗಳಿಂದ ಅದುಮಿಟ್ಟಿದ್ದ ಆ ಭಾವನೆಗಳು ಈಗ ಜೀವಂತವಾದವು. ಆದರೂ ಅದನ್ನೆಲ್ಲಾ ಪಕ್ಕಕ್ಕಿಟ್ಟು ಎಂದಿನಂತೆ ಕೆಲಸಕ್ಕೆ ಬಂದಳು. ಅದೇ ಸಮಯದಲ್ಲಿ ಅಲ್ಲಿಗೆ ಸುಮಾರು 25 ವರ್ಷದ ಯುವಕನೊಬ್ಬ ಹೊಸದಾಗಿ ಕೆಲಸಕ್ಕೆ ಬಂದಿದ್ದ. ಅದೇ ದಿನ ಅವನು ತನ್ನ ಕೆಲಸವನ್ನು ಪ್ರಾರಂಭಿಸಿದ್ದ. ಆಗ ಲತಾ ಅವನ ಪರಿಚಯ ಮಾಡಿಕೊಂಡಳು. ನೀನು ನಮ್ಮ ಮನೆ ರಸ್ತೆಯಲ್ಲೇ ಇರುವುದು ತಾನೇ ಎಂದು ಕೇಳಿದಳು. ಅದಕ್ಕೆ ಆ ಯುವಕ ಹೌದು ಎಂದು ತಲೆಯಾಡಿಸಿದ. ಮತ್ತೆ ಲತಾ, ಏನು ನಿನ್ನ ಹೆಸರು ಎಂದು ಕೇಳಿದಳು. ಆ ಯುವಕ ಸಂಜು ಎಂದು ಹೇಳಿದ. ಅದಕ್ಕೆ ಲತಾ, ಹೌದಾ, ಚೆನ್ನಾಗಿದೆ, ನಿನ್ನ ಹೆಸರು ಅಂದಳು. ಲತಾ ಅವನಿಗೆ ಎಲ್ಲಾ ಕೆಲಸಗಳನ್ನು ಹೇಗೆ ಮಾಡಬೇಕೆಂದು ಹೇಳಿಕೊಟ್ಟಳು. ಹೀಗೆ ಮಾತುಕತೆ ಬೆಳೆಸಿ ಅವನೊಂದಿಗೆ ಸಲುಗೆ ಸಾಧಿಸಿದಳು. ಈಗ ಅವರು ಒಟ್ಟು 3 ಜನ: ಸಂಜು, ಲತಾ, ಸುನಿತಾ. ಹೀಗಿರುವಾಗ ಸಂಜು ಎಲ್ಲರ ಗಮನ ಸೆಳೆಯುತ್ತಿದ್ದ. ಎಲ್ಲರನ್ನೂ ಆಂಟಿ, ಅಂಕಲ್ ಎಂದು ಕರೆಯುತ್ತಾ ತುಂಬಾ ಹಾಸ್ಯ ಮಾಡುತ್ತಿದ್ದ. ಇವನು ಒಂದು ದಿನ ಕೆಲಸಕ್ಕೆ ಬರದೆ ಹೋದರೆ ಅವತ್ತು ಎಲ್ಲರಿಗೂ ಬೇಸರವಾಗುತ್ತಿತ್ತು. ಸುನಿತಾ ಆಂಟಿ ಮತ್ತು ಲತಾ ಆಂಟಿ ಜೊತೆಯಲ್ಲೇ ಹೋಗೋದು ಬರೋದು ಹೀಗೆ ಮುಂದುವರೆಯಿತು. ಸಂಜೆ ಕೆಲಸ ಮುಗಿಸಿ ಮನೆಗೆ ಬರುವಾಗ ಲತಾ ಆಂಟಿ ಸಹ ಜೊತೆಯಲ್ಲೇ ಬಂದರು. ದಾರಿಯಲ್ಲಿ ಬರುವಾಗ ಏನೋ ಹಾಗೆ ಸುಮ್ಮನೆ ಹೋಗುತ್ತಿದ್ದೀಯಾ, ಏನಾದರೂ ಮಾತಾಡುವಂದರು. ಏನು ಮಾತಾಡೋದು ಆಂಟಿ ಎಂದು ನಾನು ಕೇಳಿದೆ. ಆಗ ಲತಾ ಆಂಟಿ, ಯಾಕೋ ಬೆಳಗ್ಗಿನಿಂದ ಬೇಸರದಲ್ಲೇ ಇದ್ದೀಯಾ, ನಿನ್ನ ಹಿಂದಿನ ಒಡನಾಡಿ ನೆನಪಿಗೆ ಬಂದಳ, ಹೇಳು, ಪರವಾಗಿಲ್ಲ ಎಂದು ನನ್ನನ್ನು ರೇಗಿಸುತ್ತಿದ್ದರು. ಹೇ ಸುಮ್ಮನೆ ಬಾ ಆಂಟಿ ಎಂದೆ ನಾನು. ಆಗ ಲತಾ ಆಂಟಿ, ನಾನೇನಾದರೂ ನಿನ್ನ ಜಾಗದಲ್ಲಿದ್ದರೆ ನಾನು ಅವಳನ್ನು ಸುಮ್ಮನೆ ಬಿಡುತ್ತಿರಲಿಲ್ಲ ಗೊತ್ತಾ ಅಂದರು. ಆಗ ನಾನು, ಏನು ಮಾಡುತ್ತಿದ್ದೀರಿ ಅಂದೆ. ಆಗ ಲತಾ ಆಂಟಿ, ಏನು ಮಾಡುತ್ತಿದ್ದೆ, ಅವಳಿಗೆ ಮದುವೆಗೂ ಮುಂಚೆಯೇ ಅವಳನ್ನು ಮಾಡುತ್ತಿದ್ದೆ ಎಂದು ಹೇಳಿ. ನೀನು ಇದ್ದೀಯಾ ಎನ್ನುವಂತೆ ನನ್ನ ಭುಜಕ್ಕೆ ಮೆಲ್ಲಗೆ ಒಡೆದರು. ನಾನು ಹಾ ಆಂಟಿ ಅಂದೆ. ಅವಾಗ ಲತಾ ಆಂಟಿ, ಮತ್ತೆ ಇನ್ನೇನೋ ನಿನ್ನಂತ ಒಳ್ಳೆ ಹುಡುಗನಿಗೆ ಹೀಗೆ ಮೋಸ ಮಾಡಿದಳಲ್ಲ ಅಂದರು.
ಆಗ ನಾನು ಯಾರು ಹೇಳಿದ್ದು ಆಂಟಿ, ನಾನು ಒಳ್ಳೆ ಹುಡುಗ ಎಂದೆ. ಲತಾ ಆಂಟಿ ನಾನೇ ಹೇಳಿದಿನಲ್ವಾ ಅಂದರು. ನಾನು ಅಯ್ಯೋ ಆಂಟಿ, ಇವಾಗ ಹೇಳ್ತೀನಿ ಕೇಳಿ. ನಾನು ಮುಂಚೆ ಅವಳಿಗೆ ಮಾಡಿದ್ದೀನಿ ಗೊತ್ತಾ. ಇವಾಗಲೂ ಅವಳು ಅವರ ಗಂಡನ ಜೊತೆಯಲ್ಲಿ ಇರಬೇಕಾದರೆ ನಾನು ನೆನಪಿಗೆ ಬಂದೇ ಬರುತ್ತೀನಿ ಗೊತ್ತಾ ಅಂದೆ. ಆಗ ಲತಾ ಆಂಟಿ ಅಯ್ಯೋ ಪಾಪಿ, ನೆನ್ನೆ ಯಾಕೆ ಸುಳ್ಳು ಹೇಳಿದೆ ನೀನು ಅಂದರು. ಸುಮ್ಮನೆ ಯಾಕೆ ನನ್ನ ಮರ್ಯಾದೆ ನಾನೇ ಕಳೆದುಕೊಳ್ಳೋದು ಅಂತ ಹಾಗೆ ಸುಳ್ಳು ಹೇಳಿದೆ ಅಷ್ಟೇ. ಆಂಟಿ ಹೌದಾ, ನಿಜವಾಗಲೂ ಹಾಗಾಯ್ತಾ ಅಂದರು. ನಾನು ಹಾಗಾಯ್ತು ಆಂಟಿ. ಯಾಕೆ ನಿಮಗೆ ಅನುಮಾನವ ಅಂದೆ. ಆಗ ಲತಾ ಆಂಟಿ ನೀನು ಒಳ್ಳೆ ಹುಡುಗ ಅಂದುಕೊಂಡೆ, ನೀನು ಸರಿಯಾದೋನೆ ಬಿಡು ಅಂದರು. ಹಾಗೆ ಮಾತಾಡುತ್ತಾ ಮನೆ ಹತ್ತಿರ ಬಂದ್ವಿ. ಆಗ ಬಾರೋ ಮನೆಗೆ ಕಾಫಿ ಮಾಡ್ತೀನಿ ಅಂದರು. ನಾನು ಇಲ್ಲ ಆಂಟಿ, ಇನ್ನೊಂದು ಸಲ ಬರುತ್ತೀನಿ ಅಂದೆ. ಹೇ ಬಾರೋ ಪರವಾಗಿಲ್ಲ ಅಂದರು. ನಾನು ಸರಿ ಅಂತ ಲತಾ ಆಂಟಿ ಮನೆಗೆ ಹೋದೆ. ಆವಾಗಲೇ ಅವರ ಮನೆ ನೋಡಿದ್ದು. ಮನೆ ತುಂಬ ಚಿಕ್ಕದ್ದು, ಅವರ ಮನೆ ಹಾಲ್ ಮತ್ತು ಅಡುಗೆಮನೆ ಅಷ್ಟೇ, ತುಂಬಾನೇ ಚಿಕ್ಕದು. ನಾನು ಅವರ ಮನೆ ಒಳಗಡೆ ಸುತ್ತಲೂ ನೋಡುತ್ತಿದ್ದೆ. ಆಗ ಲತಾ ಆಂಟಿ ಕಾಫಿ ಮಾಡುತ್ತಿದ್ದರು. ನಾನು ಆಂಟಿ, ಈ ಮನೆ ನಿಮಗೆ ಸಾಕಾಗುತ್ತಾ ಅಂತ ಕೇಳಿದೆ. ಆಗ ಲತಾ ಆಂಟಿ ಯಾಕೆ ಸಾಕಾಗಲ್ಲ, ಸಾಕಾಗುತ್ತೆ. ಇರುವುದು ನಾನೊಬ್ಬಳೇ ಕಣೋ ಅಂದರು. ನಾನು ಹೌದಾ, ಮತ್ತೆ ನಿಮ್ಮ ಯಜಮಾನ್ರು ಅಂದೆ. ಆಗ ಲತಾ ಆಂಟಿ ಗೋಡೆಯ ಕಡೆ ಕೈ ತೋರಿಸಿದರು. ನಾನು ನೋಡಿದೆ, ಅವರ ಯಜಮಾನ್ರು ಸತ್ತು 2 ವರ್ಷ ಆಗಿತ್ತು. ನಾನು ಸಾರಿ ಆಂಟಿ ಅಂದೆ. ಅಷ್ಟರಲ್ಲಿ ಲತಾ ಆಂಟಿ ಕಾಫಿ ಇಟ್ಟುಕೊಂಡು ಬಂದರು. ಹಾಗೆ ಕಾಫಿ ಕುಡಿಯುತ್ತಾ ಲತಾ ಆಂಟಿ ತಮ್ಮ ಜೀವನದ ಎಲ್ಲಾ ವಿಷಯವನ್ನು ಹೇಳಿದ್ರು. ಅವಾಗ ನನಗೆ ತುಂಬಾ ಬೇಸರವಾಯಿತು. ಆದರೂ ನಾನು ಅವರನ್ನು ಸ್ವಲ್ಪ ರೇಗಿಸೋಣ ಅಂತ ಸುಮ್ಮನೆ ಹೌದು ಆಂಟಿ, ನಿಮಗೆ ಇನ್ನೂ ವಯಸ್ಸಿದೆ, ನಿಮಗೆ ಒಬ್ಬ ಜೊತೆಗಾರ ಬೇಕು ಅನ್ನಿಸಿದಾಗ ಏನು ಮಾಡುತ್ತೀರಾ ಅಂದೆ. ಆಗ ಲತಾ ಆಂಟಿ ಏನು ಬೇಕು ಅನ್ನಿಸಿದಾಗ ಎಂದರು. ಅದೇ ಆಂಟಿ, ಗಂಡ ಹೆಂಡತಿಯರು ಜೊತೆ ಸೇರಿ ಸಂತೋಷವಾಗಿ ಇರುತ್ತಾರಲ್ಲ ಅದು. ನಿಮಗೆ ಒಬ್ಬ ಜೊತೆಗಾರ ಬೇಕು ಅನ್ನಿಸಿದಾಗ ಏನು ಮಾಡುತ್ತೀರಾ ಎಂದು ಕೇಳಿದೆ. ಏನು ಮಾತನಾಡದೆ ಲತಾ ಆಂಟಿ ನನ್ನನ್ನು ಹಾಗೆಯೇ ತೀಕ್ಷ್ಣವಾಗಿ ನೋಡುತ್ತಿದ್ದರು. ನಾನು ಯಾಕೆ ಆಂಟಿ ಹಾಗೆ ನೋಡುತ್ತಿದ್ದೀರಾ ಅಂದೆ. ಏನೋ ನೀನು ಕೇಳಿದ್ದು ಅಂದರು. ನಾನು ಮತ್ತೇನು, ನೀವು ನನ್ನನ್ನು ರೇಗಿಸಿದ್ದು ಅವಳಿಗೆ ಹಾಗೆ ಮಾಡಬೇಕಿತ್ತು ಹೀಗೆ ಮಾಡಬೇಕಿತ್ತು ಅಂತ ರೇಗಿಸುತ್ತಿದ್ದಿರಲ್ಲ ಅಂದೆ. ಯಾಕೆ ಆಂಟಿ ಕೋಪ ಬಂತ ಅಂದೆ. ಲತಾ ಆಂಟಿ ಹಾಗೇನೂ ಇಲ್ಲ ಕಣೋ, ಏನು ಮಾಡೋಕ್ಕಾಗುತ್ತೆ ಅಂದರು. ನಾನು ಮತ್ತೆ ನಾನೇನಾದರೂ ನಿಮ್ಮ ಜಾಗದಲ್ಲಿ ಇದ್ದಿದ್ದರೆ ಅಂದೆ. ಆಗ ಲತಾ ಆಂಟಿ ಏನು ಮಾಡುತ್ತಿದ್ದೆ ಅಂದರು. ಯಾರನ್ನಾದರೂ ಒಲಿಸಿಕೊಳ್ಳುತ್ತಿದ್ದೆ. ಲತಾ ಆಂಟಿ ಒಲಿಸಿಕೊಂಡು ಏನು ಮಾಡುತ್ತಿದ್ದೆ, ನಾನು ಏನೋ ಮಾಡುತ್ತಿದ್ದೆ ಅಂದೆ. ನೀವು ಯಾರನ್ನಾದರೂ ಒಲಿಸಿಕೊಂಡಿದ್ದೀರಾ ಎಂದು ಕೇಳಿದೆ. ಇಲ್ಲ ಕಣೋ ಅಂದರು. ಅವಾಗ ಲತಾ ಆಂಟಿ ನಾನು ಯಾರನ್ನಾದರೂ ಒಲಿಸಿಕೊಂಡರೆ ನಿನಗೇನು ಸಿಗುತ್ತೆ ಅಂದರು. ನನಗೇನು ಸಿಗುವುದಿಲ್ಲ, ಆದರೂ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಎಂದೆ ನಾನು. ನಾನು ಸರಿ ಆಂಟಿ, ನಾನು ಮನೆಗೆ ಹೋಗ್ತೀನಿ ಅಂತ ಹೊರಡಲು ಸಿದ್ಧನಾದೆ. ಆಗ ಲತಾ ಆಂಟಿ ಸರಿ ಅಂದರು. ನಾನು ಲತಾ ಆಂಟಿ ಬೇಜಾರು ಮಾಡಿಕೊಳ್ಳಬೇಡಿ, ನಾನು ಸುಮ್ಮನೆ ನಿಮ್ಮನ್ನು ರೇಗಿಸಿದ್ದು ಅಂದೆ. ಲತಾ ಆಂಟಿ ಹಾಗೇನಿಲ್ಲ ಬಿಡು ಅಂದರು. ಸರಿ ಅಂತ ನಾನು ಅಲ್ಲಿಂದ ನಮ್ಮ ಮನೆಗೆ ಬಂದೆ. ಅವತ್ತು ಶನಿವಾರ, ನನಗೂ ಮತ್ತು ಲತಾ ಆಂಟಿಗೂ ಒಳ್ಳೆಯ ಸಮಯವಿರಲಿಲ್ಲ ಅನಿಸುತ್ತದೆ. ಅಂದು ಕೆಲಸವೂ ಜಾಸ್ತಿ ಇತ್ತು. ರಾತ್ರಿ 9 ಗಂಟೆಯಾದರೂ ಕೆಲಸ ಮುಗಿದಿರಲಿಲ್ಲ. ಓವರ್ ಟೈಮ್ ಮುಗಿಸಿಕೊಂಡು ಹೊರಗೆ ಬಂದ್ವಿ. ಸುನಿತಾಳನ್ನು ಅವಳ ಗಂಡ ಬಂದು ಗಾಡಿಯಲ್ಲಿ ಕರೆದುಕೊಂಡು ಹೋದರು. ಆಗ ನಾನು ಮತ್ತು ಲತಾ ಆಂಟಿ ಇಬ್ಬರೇ ಮನೆಗೆ ನಡೆದುಕೊಂಡು ಬರುವಾಗ ಜೋರಾಗಿ ಗಾಳಿ ಬೀಸಿ ಮಳೆ ಬರಲು ಶುರುವಾಯಿತು. ನಾವು ಎಷ್ಟೇ ಬೇಗ ಬಂದರೂ ಮಳೆಯಲ್ಲಿ ಸಿಕ್ಕಿಹಾಕಿಕೊಂಡ್ವಿ. ಆದರೂ ಇಬ್ಬರೂ ಮಳೆಯಲ್ಲೇ ನೆಂದು ತೊಪ್ಪೆಯಾಗಿದ್ದೆವು. ಹೇಗೋ ಮಾಡಿ ಕೊನೆಗೆ ಮನೆಗೆ ಬಂದೆವು. ಮಳೆ ಮಾತ್ರ ನಿಲ್ಲಲಿಲ್ಲ, ಇನ್ನೂ ಜೋರಾಗಿ ಬರುತ್ತಿತ್ತು. ಅದರ ಜೊತೆಯಲ್ಲಿ ಗುಡುಗು ಮಿಂಚು, ಜೋರಾದ ಗಾಳಿ. ಹಾಗೆ ನಾನು ಲತಾ ಆಂಟಿಯನ್ನು ಮನೆಗೆ ಬಿಟ್ಟು ಹೋಗೋಣ ಎಂದು ಹೋಗುತ್ತಿದ್ದೆ. ಅವತ್ತು ನಾನು ಹಾಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಅದು ಹಾಗೆ ಹಗ್ಲಿಲ್ಲ, ಬೇರೇನೇ ಆಯ್ತು. ನಾನು ಆಂಟಿ ನಾನು ಹೋಗ್ತೀನಿ ಅಂದೆ. ಆಗ ಲತಾ ಆಂಟಿ ಈ ಮಳೆಲಿ ಎಲ್ಲಿಗೆ ಹೋಗ್ತೀಯಾ, ಸುಮ್ಮನೆ ಬಾ, ಮಳೆ ನಿಂತ ಮೇಲೆ ಹೋಗುವಿಯಂತೆ ಅಂದರು. ನಾನು ಬೇಡ, ಮನೆ ಇಲ್ಲೇ ಅಲ್ವಾ, ಬೇಗ ಹೋಗ್ತೀನಿ ಅಂದೆ. ಅದಕ್ಕೆ ಲತಾ ಆಂಟಿ ಲೋ ಬಾರೋ, ನನಗೂ ತುಂಬ ಭಯ ಆಗುತ್ತೆ ಈ ಗುಡುಗು ಮಿಂಚು ಕಂಡರೆ. ನನಗೂ ತುಂಬ ಹೆದರಿಕೆ ಕಣೋ ಅಂದರು. ಆಗ ಬೀಗ ತೆಗೆದು ಮನೆಯೊಳಗೆ ಹೋದ್ವಿ. ನಮ್ಮಿಬ್ಬರ ಮೈಯಲ್ಲೂ ನೀರು ತೊಟ್ಟಿಕ್ಕುತ್ತಿತ್ತು. ಆಗ ಲತಾ ಆಂಟಿ ನನಗೆ ಒಂದು ಟವಲ್ ಕೊಟ್ಟರು. ನಾನು ಮೈ ಮತ್ತು ತಲೆ ಒರೆಸಿಕೊಂಡೆ, ಮತ್ತೆ ಹಾಗೆಯೇ ನಿಂತೆ. ಲತಾ ಆಂಟಿ ಅಯ್ಯೋ ಬಟ್ಟೆಯೆಲ್ಲ ಒದ್ದೆಯಾಗಿದೆ, ಬಟ್ಟೆ ಬದಲಾಯಿಸು ಅಂದರು.
ನಾನು ಸರಿ ಬಟ್ಟೆ ಬಿಚ್ಚಿ ಹಾಗೆ ಟವಲ್ ಸುತ್ತಿಕೊಂಡೆ. ನನ್ನ ಒಳ ಉಡುಪು ಸಹ ಸಂಪೂರ್ಣವಾಗಿ ಒದ್ದೆಯಾಗಿತ್ತು, ಅದನ್ನು ಸಹ ತೆಗೆದಿಟ್ಟೆ. ಅದು ಅಲ್ಲದೆ ಆ ಮನೆ ಬೇರೆ ಚಿಕ್ಕದು. ನಾನು ಹಾಲ್ನಲ್ಲಿಯೇ ಬಟ್ಟೆ ಬದಲಾಯಿಸಿದೆ. ಲತಾ ಆಂಟಿ ನನಗೆ ಒಂದು ಚಾಪೆ ಹಾಸಿ ಕೂತುಕೊಳ್ಳಲು ಹೇಳಿ ತಾನು ಬಟ್ಟೆ ತೆಗೆದುಕೊಂಡು ಅಡುಗೆ ಮನೆಗೆ ಹೋದರು. ಆ ಅಡುಗೆ ಮನೆ ಹೇಗಿತ್ತು ಅಂದರೆ 3 ಅಡಿ ಗೋಡೆ ಮಾತ್ರ ಇತ್ತು. ಆ ಕಡೆ ಒಂದು, ಈ ಕಡೆ ಒಂದು ಗೋಡೆ ಇತ್ತು. ಅವಳು ನಿಂತರೆ ಕಾಣಿಸುತ್ತಾಳೆ, ಕುಳಿತುಕೊಂಡರೆ ಬಟ್ಟೆ ಬದಲಾಯಿಸೋಕೆ ಆಗುವುದಿಲ್ಲ. ಅವಳ ಕಷ್ಟ ಅರ್ಥ ಮಾಡಿಕೊಂಡು ನಾನೇ ಈ ಕಡೆ ತಿರುಗಿ ಕುಳಿತುಕೊಂಡೆ. ಅವಾಗ ಲತಾ ಆಂಟಿ ಬೇಗ ಬೇಗ ಬಟ್ಟೆ ಬದಲಾಯಿಸುತ್ತಿದ್ದರು. ಇದ್ದಕ್ಕಿದ್ದಂತೆ ಕರೆಂಟ್ ಹೋಯಿತು. ಮಳೆ ಇನ್ನೂ ಜೋರಾಯಿತು. ಆಗ ತುಂಬಾ ಕತ್ತಲೆಯಾಯಿತು. ಆ ಕತ್ತಲಲ್ಲಿ ಅವಳು ತನ್ನ ನೈಟಿ ಎತ್ತಿಕೊಳ್ಳಲು ಹೋದಾಗ ಅದು ಗೋಡೆಯಿಂದ ಕೆಳಗೆ ಬಿತ್ತು. ನಾನು ಹೋಗಿ ಮೊಬೈಲ್ ಟಾರ್ಚ್ ಹಾಕಿ ಆ ನೈಟಿಯನ್ನು ಅವಳ ಕೈಗೆ ಕೊಟ್ಟೆ. ಗುಡುಗು ಮಿಂಚು ಬರುತ್ತಿತ್ತು. ಆ ಮಿಂಚಿನ ನೀಲಿ ಬೆಳಕಿನಲ್ಲಿ ಲತಾ ಆಂಟಿ ರೂಪ ಮಿನುಗಿದಂತೆ ಕಂಡಿತು. ಅದೇ ಸಮಯಕ್ಕೆ ಒಂದು ಜೋರಾದ ಸಿಡಿಲು ಬಂತು. ಲತಾ ಆಂಟಿ ಅಮ್ಮ ಅಂತ ಕಿರುಚಿಕೊಂಡು ಓಡಿ ಬಂದು ನನ್ನ ಭುಜವನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಆ ಸಿಡಿಲಿನ ಶಬ್ದಕ್ಕೆ ಲತಾ ಆಂಟಿ ಮೈ ನಡುಗುತ್ತಿತ್ತು. ನಾನು ಅವಳ ಭುಜದ ಮೇಲೆ ಕೈ ಹಾಕಿ ಏನೂ ಆಗಲ್ಲ, ಭಯಪಡಬೇಡ ಅಂತ ಅವಳಿಗೆ ಸಮಾಧಾನ ಮಾಡುತ್ತಿದ್ದೆ. ನನಗೆ ಆಗ ಸೊಂಟದಲ್ಲಿ ಟವೆಲ್ ಮಾತ್ರ ಇತ್ತು ಅಷ್ಟೇ. ಆ ಸಂದರ್ಭದಲ್ಲಿ ಅವಳ ಆತಂಕ ಮತ್ತು ನನ್ನ ಸಮಾಧಾನದ ನಡುವೆ ಇಬ್ಬರಿಗೂ ಮಾತೇ ಇರಲಿಲ್ಲ. ಮೌನ ಆವರಿಸಿತ್ತು. ಇಬ್ಬರ ಮೈಯಲ್ಲೂ ಒಂದು ರೀತಿಯ ಉಷ್ಣತೆ ಆವರಿಸಿತ್ತು. ಹೊರಗೆ ಜೋರಾದ ಮಳೆ, ಮೈ ಕೊರೆಯುವ ಚಳಿ. ನಿಶ್ಶಬ್ದವಾಗಿ ಮಳೆ ಸುರಿಯುತ್ತಿತ್ತು. ನಾನು ಲತಾ ಆಂಟಿಯನ್ನು ಮೆಲ್ಲಗೆ ಕೆಳಗಡೆ ಕೂರಿಸಿ ಹಾಗೆ ನಿಧಾನಕ್ಕೆ ಅವಳೇ ಹಾಸಿ ಕೊಟ್ಟಿದ್ದ ಚಾಪೆಯ ಮೇಲೆ ಅವಳನ್ನು ಮಲಗಿಸಿದೆ. ನಾನು ಹಾಗೆಯೇ ಅವಳನ್ನು ತಬ್ಬಿಕೊಂಡು ಪಕ್ಕದಲ್ಲಿ ಮಲಗಿ ಅವಳ ಕಣ್ಣುಗಳನ್ನು ನೋಡುತ್ತಿದ್ದೆ. ಆವಾಗಲೂ ಲತಾ ಆಂಟಿ ಬೇಡ, ಇದು ತಪ್ಪು ಎಂದು ಹೇಳಲಿಲ್ಲ. ಇಬ್ಬರಿಗೂ ಮೌನ ಆವರಿಸಿತು. ಆ ಕ್ಷಣದಲ್ಲಿ ಪರಸ್ಪರ ಇರುವಿಕೆಯನ್ನು ಮಾತ್ರ ಅನುಭವಿಸುತ್ತಿದ್ದೆವು.